बेळगाव शहरात लँड माफियाच्या कारवायांमुळे नागरिक भयभीत झालेत. विशेषतः मरण पावलेले किंवा बाहेर राज्यात असलेले लोक या टोळीचे लक्ष बनले आहेत. होय, 2001 मध्ये मृत्यू झालेल्या महिलेचे नाव वापरून 2023 मध्ये तिची मालमत्ता विक्री करण्यात आली आहे. कमलाबाई नावाच्या महिलेचा मृत्यू झाल्यानंतर तब्बल 22 वर्षांनी तिच्या नावाने बेळगाव तालुक्यातील बाची गावातील 8 एकर जमीन, ज्याची किंमत 10 कोटी रुपये आहेत, विकली गेली आहे. या फसवणुकीसाठी आरोपीने एका मजूर महिलेला 2,000 रुपये देऊन आणलं आणि नोंदणी कार्यालयात तिचे कमलाबाई म्हणून साक्षांकित करून खोटी नोंदणी करण्यात आली. या प्रकरणी कमलाबाई यांच्या नातेवाईकांनी जून 2024 मध्ये केस दाखल केली होती. 7 महिन्यांच्या तपासानंतर पोलिसांनी हा घोटाळा उघडकीस आणला. सीईएन एसीपी रघु यांच्या नेतृत्वाखाली तपास करण्यात आला आणि 3 जणांना अटक करण्यात आली. यामध्ये सागर जाधव हा प्रकरणाचा मास्टरमाइंड आहे. हरुण रशीद तहसीलदार आणि शांता नार्वेकर यांना अटक करण्यात आला आहे. ಹೋದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಕೇಸ್ ವಿನಿತಾ ಅಸ್ಗೋನ್ಕರ್ ಕಂಪ್ಲೇನಿಂದ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 110/2024 ಅಂಡರ್ ಸೆಕ್ಷನ್ 465, 467, 468, 471, 420 ಮತ್ತು 120B. ಇದರಲ್ಲಿ ಕಂಪ್ಲೇಂಟ್ಲಿ ಬೈ ನೇಮ್ ಒಬ್ಬರು ಸಜಯ್ ಸಾಗರ್ ಜಾಧವ್ ಅಂತ ಕಂಪ್ಲೇನ್ ಅವರು ಮೆನ್ಷನ್ ಮಾಡಿದ್ದಾರೆ. ಅವರ ಕಂಪ್ಲೇನ್ ಏನಿದೆ, ಈಗ ಬಚ್ಚಿದಲ್ಲಿ ಮೊದಲು ವಿಕ್ಟಿಮ್ ಹೆಸರಲ್ಲಿ ಒಂದು ಜಮೀನಿದೆ. ಆದರೆ 2023 ಅವ್ರಿಗೆ ಬೇರೆ ಸೋರ್ಸ್ ಕಡೆಯಿಂದ ಮಾಹಿತಿ ಬಂದಿದೆ. ಆ ಜಮೀನು ಈಗ ಬೇರೆ ಜನ ಹೆಸರಲ್ಲಿ ಅದು ಕನ್ವರ್ಟ್ ಆಗಿದೆ. ಸೊ ಅವರು ಎಲ್ಲ ಈ ಕಡೆ ಬಂದ ಮೇಲೆ ಅವರು ಎಲ್ಲ ಆ ಕಡೆ ಮುಂಬೈ ಕಡೆಯಿಂದ ಇದ್ದಾರೆ, ಮುಂಬೈ ಅವರು. ಸೊ ಅಲ್ಲಿಂದ ಈ ಕಡೆ ಬಂದು ಆಫೀಸಲ್ಲಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದರೆ ಅವ್ರಿಗೆ ಶಾಕ್ ಆಗಿದೆ. ಯಾಕಂದರೆ ಒಂದು ಆಫೀಸಲ್ಲಿ ಅದು ಹೆಸರು ಚೇಂಜ್ ಆಗಿದೆ. ಹೇಗೆ ಚೇಂಜ್ ಆಗಿದೆ, ಒಂದು ಸೇಲ್ ಡೀಡ್ ಮುಖಾಂತರ ಚೇಂಜ್ ಆಗಿದೆ. ಆ ಸೇಲ್ ಡೀಡ್ದಲ್ಲಿ ಯಾರ ಹೆಸರು ಇದೆ, ಒಬ್ಬರು ಕಮಲಬಾಯಿ ಅಂತ. ಸೊ ಸೇಲ್ ಡೀಡ್ದಲ್ಲಿ ಹೇಗೆ ತೋರಿಸಿದ್ರೆ ಕಮಲಾಬಾಯಿ ಅವರು ಸಾಗರ್ ಜಾಧವ್ಗೆ ಆ ಜಮೀನು ವಿಚ್ ಇಸ್ ಅರೌಂಡ್ 8 acres ಮತ್ತು 30 ಗುಂತ ಅವರು ಸೇಲ್ ಮಾಡಿದ್ರಂತೆ. ಸೊ ಅವರು ಸ್ಟೇಷನ್ಗೆ ಬಂದಿದ್ರೆ ಮತ್ತು ಆ ಪ್ರಕಾರ ನಾವು ಒಂದು ಕೇಸ್ ಬುಕ್ ಮಾಡಿದ್ವಿ. ತನಿಖೆ ನಂತರ ನಮಗೆ ಒಂದು ಬಹಳ ದೊಡ್ಡ ಶಾಕ್ ನಮಗೆ ಬಂದಿದೆ. ಯಾಕಂದರೆ ಅವರು ಕಮಲಾಬಾಯಿ ಅವರು ಆಲ್ರೆಡಿ 2001ದಲ್ಲಿ ಅವರು ತಿರ್ಕೊಂಡಿದ್ದಾರೆ. ಮತ್ತು ಸೀಲ್ಡಿದ್ದಲ್ಲಿ ಅವರು 2023 ಅವ್ರ ಸಿಗ್ನೇಚರ್ ಹಾಗೆ ಫೋರ್ಜರಿ ಮಾಡಿ ಅದು ಪ್ರಾಪರ್ಟಿ ಡೀಟೇಲ್ಸ್ ಚೇಂಜ್ ಮಾಡಿದ್ದಾರೆ. ಸೊ ಇದರಲ್ಲಿ ನಾವೆಲ್ಲ ತನಿಖೆ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಸೀಸ್ ಮಾಡಿಕೊಂಡು ಎಸ್ಸರಿಗೆ ನಾವು 2 ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಒಬ್ಬರು ಆರೋಪಿ ಇಸ್ ದ ಲೇಡಿ, ಯಾರು ಅವರು ಕಮಲಾಬಾಯಿ ಅಂತ ಇಂಪರ್ಸನೇಟ್ ಮಾಡಿದರೆ, ಮತ್ತು ಇನ್ನೊಬ್ಬರು ಯಾರು ಇದು ಜಮೀನು ಪರ್ಚೇಸ್ ಮಾಡಿದರೆ 2 ಆರೋಪಿ ನಾವು ಅರೆಸ್ಟ್ ಮಾಡಿದ್ವಿ. ಹಾಗೆ ಈ ತನಿಖೆ ಮಾಡುವಾಗ ನಮಗೆ ಈ ಥರ ಸುದ್ದಿ ಬಂದಿದೆ. ಇಲ್ಲಿ ಬೆಳಗಾವಿ ಸಿಟಿದಲ್ಲಿ ಬರೀ ಈ ಥರ ಒಂದು ಕೇಸ್ ಈ ಥರ ಆಗಿಲ್ಲ. ಮುಂಚೆ ಕೂಡ 2-3 ಕೇಸಸ್ ಈ ಥರ ಆಗಿರಬಹುದು. ಯಾರ ಒಬ್ಬರು ಕ್ರಿಮಿನಲ್ ಇಂಪರ್ಸನೇಟ್ ಮಾಡಲಿಕ್ಕೆ ಬೇರೆ ಕಡೆಯಿಂದ ಇಲ್ಲಿ ಕರ್ಕೊಂಡು ಮತ್ತು ಅವ್ರ ಸಿಗ್ನೇಚರ್ ಹಾಕಿ ಮತ್ತು ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ. ದಿಲ್ ಸೇ ದಟ್ ಅವರು ಓನರ್ ಇದರಂತೆ, ಅವರು ಮತ್ತು ಪ್ರಾಪರ್ಟಿ ನನಗೆ ಸೇಲ್ ಮಾಡಿದರೆ ಇದು ಎಲ್ಲ. ಮತ್ತು ನಾವು ಈಗ ಸ್ವಲ್ಪ ಇನ್ಡೆಪ್ತ್ ತನಿಖೆ ಈಗ ನಾವು ಸ್ವಲ್ಪ ಮಾಡಬೇಕು. ಅದು ಬೇರೆದವ್ರಿಗೆ ಸೇಲ್ ಮಾಡಿದ್ರು. ಈ ರೀತಿ ಭಾಳಷ್ಟು ಕಡೆ ಆಗ್ತದೆ. ಫಸ್ಟ್ ಟೈಮ್ ಅನ್ಸುತ್ತೆ ಸರ್ ಈ ಪ್ರಕರಣ. ಅಂದರೆ ಇದು ನಮಗೆ ಕಂಪ್ಲೇಂಟ್ ಬಂದಿದೆ. ಅವರು ಇಲ್ಲಿ ನನ್ನ ಹತ್ರ ಬಂದಿದ್ದಾರೆ. ಮೊದಲು ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಆ ಕಡೆ ಅಷ್ಟು ಟೆಕ್ನಿಕಲ್ ನಾಲೆಜ್ ಇರಲಿಲ್ಲ. ಆಮೇಲೆ ಅವರು ಎಲ್ಲ ಕಂಪ್ಲೇಂಟ್ಸ್ ಇಲ್ಲಿ ನನ್ನ ಹತ್ರ ಬಂದಿದ್ದರೆ ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಆ ಕೇಸ್ ನಾನು ಸೆನ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಸೆನ್ದಲ್ಲಿ ನಾವು ಎಲ್ಲ ಟೆಕ್ನಿಕಲ್ ಇನ್ಕ್ವೈರಿ ಚೆಕ್ ಮಾಡಿಕೊಂಡು ನಮಗೆ ಗೊತ್ತಿದೆ. ಮತ್ತು ಇಟ್ ಈಸ್ ಇಂಪಾಸಿಬಲ್, ಯಾರು ಆಲ್ರೆಡಿ ಒಬ್ಬರು 2001ದಲ್ಲಿ ಅವರು ತಿಳ್ಕೊಂಡಿದ್ದಾರೆ. ಹೌ ಕ್ಯಾನ್ ಮತ್ತೆ ಇನ್ನೊಂದು ಸತಿ 2023 ಇಲ್ಲಿ ಆಫೀಸ್ಗೆ ಬಂದು ಈ ಥರ ಸೈನ್ ಮಾಡ್ತಾರೆ.
ಇಟ್ ಈಸ್ ಇಂಪಾಸಿಬಲ್. ಸರ್ ಮತ್ತೆ ಯಾರಾದರೂ ಇರ್ಬೋದಾ ಸರ್ ಈ ಕೇಸ್? ಮತ್ತೆ ಯಾರಾದರೂ ಇರ್ಬೋದಾ ಸರ್ ಆರೋಪಿ? ಅದು ಲಿಂಕ್ ನಾವು ಏನು ಈಗ ಚೆಕ್ ಮಾಡ್ತಾಯಿದ್ವಿ. ಸದ್ಯಕ್ಕೆ ನಾವು ಸ್ಟೇಟ್ಮೆಂಟ್ ಈಗ ನಾವು ತೊಗೊಳ್ತಾ ಇದ್ವಿ. ಮತ್ತು ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೂಡ ಬಹುಶಃ ಯಾರ್ದು ಇನ್ವಾಲ್ವ್ಮೆಂಟ್ ಇರಬಹುದು ಇಲ್ವೋ ಅದು ನಾವೆಲ್ಲ ಚೆಕ್ ಮಾಡಬೇಕು. ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಇಬ್ಬರು. ಆಯ್ತಾ ಇದು? या प्रकरणात आरोपी शांता नार्वेकर हिने कमलाबाईच्या नावाने बनावट आधार कार्ड तयार करून तिच्या नावावर जमीन खरेदी केली. त्यानंतर या जमिनीची नोंदणी कार्यालयात फेर नोंदणी करून ती इतरांना विकण्यात आली. नोंदणी कार्यालयातील अधिकाऱ्यांचा या घोटाळ्यात सहभाग आहे का याची चौकशी सुरू आहे. विनोद कोलकार, KMM मराठी, बेळगाव.